ನನಗೆ ನನಗೆ ಕನ್ನಡ ಇಷ್ಟ. ಕನಕ ಇಷ್ಟ. ಕನಕನೋ ಕನಕ ಅಲ್ಲ, ಕನಕ ಇಸ್ ಅ ಗರ್ಲ್ ನೇಮ್. ಓಕೆ ಕನಕ ಕನ್ನಡ ಕನಕ ಇಷ್ಟ. ಇಷ್ಟ. Hartstikke. It's the sound only. Goedendag. 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 Goede ಜನಗಳನ್ನ ತುಂಬ್ಕೊಂಡು ಹೋಗ್ತಾ ಇದ್ರು. ಇವಾಗ KGF ಅಲ್ಲಿ ಕೆಲಸದ ಆಳ್ಗಳು ಬೇಕು ಅಂದ್ಬಿಟ್ಟು ಜನಗಳನ್ನ ತುಂಬ್ಕೊಂಡು ಹೋಯ್ತು. ಅದೇ ಥರ ರಿಯಲ್ ಲೈಫಲ್ಲೂ ಇವ್ರ ಮುತ್ತಾತಂದಿರನ್ನ ಇವ್ರ ಫ್ಯಾಮಿಲಿನ ತುಂಬ್ಕೊಂಡು ಹೋಗಿದ್ದಾರೆ. ನಮ್ಮ ಹುಡುಗಂಗೆ ಸನ್ಸ್ಕ್ರೀನ್ ಹಾಕೊಂಡ್ರೆ ನೋಡಿ ಹೆಂಗೆ ಹಾಕವನೆ. ಇದ್ರ ಮೇಲೆ ಹಾಕ ಬಂದ್ಬಿಡ್ತೀನಿ ಬಂದ್ಬಿಡು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. 3ನೇ ದಿನದ ವ್ಲಾಗಿಗೆ ಎಲ್ರಿಗೂ ಸ್ವಾಗತ. ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಾವು ನಮ್ಮ ವ್ಲಾಗ್ ಶುರು ಮಾಡ್ತಾ ಇರೋದು ನಮ್ಮ ರೂಮಿನ ಬಾಲ್ಕನಿಯಿಂದ. ಆ್ಯಕ್ಚುಲಿ ಬೆಳಿಗ್ಗೆ 6 ಗಂಟೆಗೆ ಸರ್ಫಿಂಗ್ ಇತ್ತು, 6:30ಗೆ. ನಾವು 6 ಗಂಟೆಗೆ ಎದ್ದು 6:30 ರೆಡಿಯಾಗಿ ಎಲ್ಲ ಸರ್ಫಿಂಗ್ ಬಟ್ಟೆಲ್ಲ ಇದೆ ನೋಡಿ. 6:30ಗೆ ಹೋಗಿ ಸರ್ಫಿಂಗ್ ಜಾಗದಲ್ಲಿ ನಿಂತ್ಕೊಂಡ್ವಿ. ಆ್ಯಕ್ಚುಲಿ ನಾವಿರೋದು ಬೇರೆ ಕಡೆ, ಕ್ಯಾಂಪ್ ಇರೋದು ಬೇರೆ ಕಡೆ. ನಾವಿರೋದ್ರಿಂದ 1 ಕಿಲೋಮೀಟ್ರಲ್ಲೇ ನಮಗೆ ಸರ್ಫಿಂಗ್ ಜಾಗ. ಈ ಬೀಚ್ ಬೇಯಲ್ಲೇ ಮಾಡ್ತಾರೆ. ಆ್ಯಕ್ಚುಲಿ ಇದು ಪಬ್ಲಿಕ್ ಪ್ಲೇಸಸ್ಗಿದೆ. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ನಾವು ಸರ್ಫಿಂಗ್ ಮಾಡೋ ಜಾಗ ಇದೆ. ಅಲ್ಲಿ ಬೇಯಲ್ಲಿ ನಮಗೆ ಡಾಮ್ ಇಷ್ಟ ಆಗದಿರೋದ್ರಿಂದ ನಾವು ಇಲ್ಲಿ ಉಳ್ಕೊಂಡಿದ್ದೀವಿ. ಸೊ ನಮ್ಮ ಹುಡುಗರು ಕಾಲ್ ಮಾಡ್ತಾರೆ, ಒಂದು 3-4 ಜನ ಪರಿಚಯ ಮಾಡ್ಕೊಂಡಿದ್ದೀವಿ ಕನ್ನಡದವ್ರನ್ನ. ಅವರು ಹೊರಡೋ ಟೈಮಿಗೆ ಕಾಲ್ ಮಾಡ್ತಾರೆ, ಬ್ರೋ ಹೊಟ್ಟಿದ್ದೀವಿ ಬನ್ನಿ ಅಂತ ಹೇಳಿದ್ರು. ನಾವು ಹೊರಟ ಮೇಲೆ ನೋಡಿದ್ವಿ ಅಲ್ಲಿ ಟೈಡ್ಸ್ ಜಾಸ್ತಿ ಇತ್ತು ಅಂದ್ಬಿಟ್ಟು ಸರ್ಫರ್ಸ್ ಎಲ್ಲ ಟ್ರೈನರ್ಸ್ ಎಲ್ಲ ಬೇಡ, ಇವತ್ತು ತುಂಬ ಜಾಸ್ತಿ ಇದೆ, ಏಟ್ಗಳಾಗತ್ತೆ, ಬೀಳ್ತಾ ಇರತ್ತೆ, ರಿಸ್ಕ್ ಬೇಡ, ಎಲ್ಲ ಬಿಗಿನರ್ಸ್ ಬೇರೆ, ಎಲ್ಲ ಡೇ 2 ಡೇ 3 ಇದರಲ್ಲಿ ಇದ್ದಾರೆ. ಅದಕ್ಕೋಸ್ಕರ ನಾವು ಮಧ್ಯಾಹ್ನ ಮೇಲೆ ಇಲ್ಲಾಂದರೆ ಒಂದು 11 ಗಂಟೆಗೆ ರಿವರ್ಸ್ ಸೈಡಲ್ಲಿ ಮಾಡೋಣ, ರಿವರ್ಸ್ ಸೈಡ್ ಬೆಡ್ಡಲ್ಲಿ ಮಾಡೋಣ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಸರ್ಫಿಂಗ್ ಎಲ್ಲ ಕ್ಯಾನ್ಸಲ್ ಮಾಡಿ ಎಲ್ಲ ವಾಪಸ್ ಅವರೆಲ್ಲ ಕ್ಯಾಂಪ್ಗೆ ಹೋದರು. ನಮಗೆ ನಿದ್ದೆ ಬರ್ತಾ ಇದ್ದಿದ್ದ ಕಾರಣ ವಾಪಸ್ ನಾವು ಬಂದು ರೂಮಿಗೆ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಕ್ಯಾಂಪಲ್ಲಿ ಇದ್ದರೆ ವಾಲಿಬಾಲು, ಚೆಸ್ಸು, ಏನಾದರೂ ಒಂದು ಇಂಡೋರ್ ಆ್ಯಕ್ಟಿವಿಟೀಸು, ಏನೋ ಒಂದು ಗೇಮ್ ಆಡ್ಕೊಂಡು ಮಜಾ ಮಾಡ್ಬೋದಾಗಿತ್ತು. ನಮ್ಗೆ ತುಂಬ ನಿದ್ದೆ ಬರ್ತಾ ಇದ್ದಿದ್ದ ಕಾರಣ ನಿದ್ದೆಗಿಂತ ನಮ್ಮ ಹುಡುಗನಿಗೆ ಕೆಲಸ ಬೇರೆ ಇತ್ತು. ಅವ್ನ ಕೆಲಸ ಲಾಗಿನ್ ಆಗಬೇಕಾಗಿತ್ತು. ಅವ್ನು ಬಂದು ಲಾಗಿನ್ ಆಗಿ ನಾವು ಒಂದು ರೌಂಡ್ ಪವರ್ ನ್ಯಾಪ್ ತೊಗೊಂಡು ಇವಾಗ ನಾಷ್ಟ ಬಂದಿದೆ, ನೀರು ದೋಸೆ. ಆರಾಮಾಗಿ ಕುತ್ಕೊಂಡು ನೀರು ದೋಸೆ ತಿನ್ನೋಣ ಬನ್ನಿ. ಇವತ್ತು 3ನೇ ದಿನ ಹೇಗಿರುತ್ತೆ ಅಂತ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಅಟ್ಲೀಸ್ಟ್ ಒಂದು 3-4 ಪಾಪಪ್ ಆದರೂ ಮಾಡಬೇಕು ಇವತ್ತು. ಓಕೆ ಗೈಸ್, ವಿಲ್ಲಾಯಿಂದ ವಾಪಸ್ ಕ್ಯಾಂಪಿಗೆ ಬಂದಿದ್ದೀವಿ. ಕ್ಯಾಂಪಲ್ಲಿ ನಿಂತಿದ್ದೀವಿ. ನಮ್ಮ ಫ್ರೆಂಡ್ ಆಲ್ರೆಡಿ ಬರ್ತಾ ಇದ್ದಾರೆ. ನಾವೆಲ್ಲ ಸನ್ಸ್ಕ್ರೀನ್ ಹಾಕೊಂಡು ಟೋಪಿ ಹಾಕೊಂಡು ರೆಡಿ ಆಗಿದ್ದೀವಿ. ಇವತ್ತು ಸರ್ಫಿಂಗ್ ಇಲ್ಲದೆ ಇರೋ ಕಾರಣ ಏನು ಮಾಡ್ತಾರೆ ಅಂತಲೇ ಇನ್ನೊಂದು ವಾಟರ್ ಆ್ಯಕ್ಟಿವಿಟೀಸ್ ಮಾಡಿಸ್ತಾರಂತೆ. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ನೋಡೋಣ ಏನು ಮಾಡಿಸ್ತಾರೆ ಅಂತ. ಇಪ್ಪಲ್ಲಿ 3 ಜನ ಅವರೇ ಹೇಳ್ತಾರೆ ನೋಡಿ ಗೈಸ್. ಪಿಚ್ ಕ್ಯಾಚ್ ಔಟ್ ಇದ್ರಲ್ಲಿ ಒಳ್ಳೆ ಮಜಾ ಆಯಿತು, ಬಂದೈತೆ ಗೈಸ್. ನಾನೇನು ಹೇಳಿದ್ನಲ್ಲ, ಇದೇ ಕೆಫೆಟೇರಿಯಾ ನೋಡಿ. ಇಲ್ಲಿ ಆನ್ಲೈನಲ್ಲಿ ಆರ್ಡ್ರ್ ಮಾಡಬೇಕು, ಆಮೇಲೆ ವಾಟ್ಸಪ್ಪಲ್ಲಿ ಮೆಸೇಜ್ ಬರುತ್ತೆ. ವಾಟ್ಸಪ್ಪಲ್ಲಿ ಮೆಸೇಜ್ ಬಂದಮೇಲೆ ನಾವು ಬಂದು ಇಲ್ಲಿ ಕಲೆಕ್ಟ್ ಮಾಡಬೇಕು. ಅದು ಕುತ್ಕೊಂಡು ತಿನ್ನೋ ಅಂಥ ಜಾಗ. ಕೆಲಸ ಇಲ್ಲದೆ ಇರೋದ್ರಿಂದ ಇದು ಮಾಡ್ತಾಯಿದ್ದೀನಿ ನೋಡಿ ಗೈಸ್. ಗೈಸ್ ತುಂಬ ಬೋರ್ ಆಗ್ತಾ ಇದ್ದಿದ್ದ ಕಾರಣ ಎಲ್ಲರೂ ಊನೋ ಆಡ್ತಾಯಿದ್ದೀವಿ. ಊನೋ ಇರೋ ಬ್ರೋ, ಎತ್ಕೊಂಬಿಡ. ಕಲರ್ ಚೇಂಜಸ್ ಟು ರೆಡ್. ಪ್ಲಸ್ ಮಾರ್ ಹಾಕಿಲ್ವಾ ಅಲ್ಲಿ? ಓ ಇವಾಗ ಕೊಟ್ಟ ಮತ್ತದು. ಹಾಂ ಗೇಮ್ ಯಾರ ಸರಿಯಾದ ಹುಳ ಕೂಡ ನೀವು. ಸರಿಯಾದ ಹುಳ ಅಂದ್ರೆ ರಾತ್ರಿನಾಗೆಲ್ಲ ಯೋಚನೆ ಮಾಡೋಲ್ಲ ಗೈಸ್. ಮಠ ಮಧ್ಯಾಹ್ನದಲ್ಲಿ ಸರ್ಫಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಮೇಲೆ ಎಲ್ಲ ರೈಸ್ ಆಗಿ ಬಟ್ಟೆ ಗಿಟ್ಟೆಲ್ಲ ಎತ್ಕೊಂಡು ಹೋಗಿ ಚೇಂಜ್ ಮಾಡಿಕೊಂಡು ಇವಾಗ ಹೊರಡಕ್ಕೆ ರೆಡಿ ಆಗ್ತಾಯಿದ್ವಿ. ಇಲ್ಲ ಡಾಮ್ಗೆ ಹೋಗಿ ಇವಾಗ ಚೇಂಜ್ ಮಾಡಿಕೊಂಡು ಹೊರಡೋದೆ ಇವತ್ತು ಗೈಸ್. ಇವಾಗ ಸರ್ಫ್ ಬೋರ್ಡ್ ಎತ್ಕೊಂಡು ಮಧ್ಯಾಹ್ನ ನೀರು ಕಡೆಗೆ ಹೋಗ್ತಾಯಿದ್ದೀವಿ. ಬನ್ನಿ ಯಾವ ಥರ ಸಿಚುವೇಶನ್ ಇರುತ್ತೆ, ಯಾವ ಥರ ರೋಸ್ಟ್ ಆಗ್ತೀವಿ ಬಿಸಿಲಲ್ಲಿ ಇವತ್ತು ಅಂತ ನೋಡೋಣ. ವೇವ್ಸು ಸರಿಯಾಗಿ ಹೊಡಿತೈತೆ. ಈ ಬಿಸಿಲಲ್ಲಿ ಅಂತೂ ರೋಸ್ಟ್ ಆಗೋದಂತೂ ನಿಜ. ಎಲ್ಲ ನಿಂತವ್ರೆ ನೋಡಿ ವೇವ್ಸು. ಇವರೆಲ್ಲ ಟ್ರೈನರ್ಸ್ಗಳು, ಅವನಿಲ್ಲ, ಇವರಿಬ್ರು. ಸೊ ಬನ್ನಿ ಇವತ್ತು ಯಾವ ಥರ ಸೆಷನ್ ಆಗುತ್ತೆ, ಯಾವ ಥರ ಕ್ಲಾಸಸ್ ಆಗುತ್ತೆ ಅಂತ ತೋರಿಸ್ತೀನಿ, ನೋಡೋಣ ಗೈಸ್. ನಮ್ಮ ಹುಡುಗಂಗೆ ಸನ್ಸ್ಕ್ರೀನ್ ಹಾಕೊಂಡ್ರೆ ನೋಡಿ ಹೆಂಗೆ ಹಾಕವನೆ. ಇಲ್ಲಿ ವಾರ್ಮ್ ಅಪ್ ನಡೀತಾ ಇದೆ. ಓಕೆ ಗೈಸ್, ವಾರ್ಮ್ ಅಪ್ ಆಯಿತು. ವಾರ್ಮ್ ಅಪ್ ಆದಮೇಲೆ ಇವಾಗ ಸಮುದ್ರ ಎಷ್ಟು ಆಳ ಇದೆ ಅಂತ ಅಳೆದ್ಬಿಡೋಣ. ಬನ್ನಿ ಹೋಗೋಣ. ನಾನೇನು ವಾರ್ಮ್ ಅಪ್ ಮಾಡಿಲ್ಲ, ಒಂದು ಸ್ವಲ್ಪ ವಾರ್ಮ್ ಅಪ್ ಮಾಡ್ಕೊಬಿಡೋಣ. ಇಲ್ಲ ಅಂದರೆ ಅಲ್ಲಿ ಹೋದ್ಮೇಲೆಲ್ಲ ನಟ್ಟು ಬೋಲ್ಟ್ ಎಲ್ಲ ಲೂಸ್ ಆಗಿಬಿಡುತ್ತೆ. ಗೈಸ್ ನೋಡ್ಕೊಬಿಡಿ, ಚೆನ್ನಾಗಿದ್ದೀನಿ. ಬೆಂಗಳೂರು ಬಂದಾಗ ಹಿಂಗಿರಲ್ಲ ನಾನು. ಕೋಳಿ ಕುಯ್ದುಬಿಟ್ಟು ಇದು ಮಾಡ್ತಾರೆ ನೋಡಿ, ರೋಸ್ಟ್ ಮಾಡ್ತಾರೆ ನೋಡಿ ಇದರಲ್ಲಿ
ಬರ್ನರಲ್ಲಿ ಹಂಗೆ ಆಗ್ಬಿಟ್ಟಿರ್ತೀನಿ ಪಕ್ಕ. ಸೊ ಯಾರಿಗಾದ್ರು ಇಷ್ಟ ಇದ್ರೆ ಇವಾಗಲೇ ಕಮೆಂಟ್ ಹಾಕ್ತೀನಿ. ತಲೆ ಮೇಲೆ ಹೊತ್ಕೊಂಬ ಗುರು ಅಲ್ಲಿಂದ. ತಲೆ ಮೇಲೆ ಹೊತ್ಕೊಂಬ ಅಲ್ಲಿಂದ. ಇದ್ರ ಮೇಲೆ ಹಾಕ ಬಂದ್ಬಿಡ್ತೀನಿ ಬಂದ್ಬಿಡು. ಓಕೆ ಗೈಸ್, ಸರ್ಫಿಂಗ್ ಮಾಡಿದೆ, ಸುಸ್ತಾಗೋಯ್ತು. ಅವನ ಹಿಂಗೆ ಅಪ್ಪ ದೇವ್ರೆ. ಬ್ಯಾಗು ಗೈಸ್ ಎಲ್ಲ ಮುಗೀತು. ಫುಲ್ ಮೊಬೈಲೆಲ್ಲ ಮಣ್ಣಾಗ್ಬಿಟ್ಟೈತೆ, ನಾವೆಲ್ಲ ಮಣ್ಣಾಗ್ಬಿಟ್ಟಿದ್ದೀವಿ. ಫುಲ್ಲು ಟ್ಯಾನ್ ಆಗ್ಬಿಟ್ಟಿದ್ದೀನಿ. ಕೈಯಿಂದ ಈ ಕಡೆಯಿಂದ ಒಂದು ಕಲರ್, ಈ ಕಡೆಗೆ ಒಂದು ಕಲರ್ ಹಂಗೈತೆ ನೋಡಿ. ಎಲ್ಲ ಪ್ಯಾಕ್ ಮಾಡಿಕೊಂಡು ಇವಾಗ ಬೋರ್ಡ್ಗಳು ಎತ್ಕೊಂಡು ಹೋಗೋದು. ಗೈಸ್ ಸರ್ಫಿಂಗ್ ಮಾಡ್ಕೊಬಂದು ಇಲ್ಲೊಂದು ಪಿಟ್ ಸ್ಟಾಪ್ ಹಾಕಿ ಎಳ್ನೀರು ಕುಡಿತಾ ಇದ್ದೀವಿ. ಗೈಸ್ ಇವಾಗ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಫುಲ್ಲು ನಮ್ಮ ಕಾರ್ನ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ವಿ. ಆ ಕಡೆಯಿಂದ ಬರಬೇಕಾದ್ರೆ ನಮ್ಮ ಹುಡುಗನ ಕೈ ಡ್ರಾಪ್ ಹಾಕ್ಸ್ಕೊಂಡಿದ್ವಿ. ಸೊ ಇವಾಗ ನಮ್ಮ ಗೆಸ್ಟ್ ಹೌಸಿನ ಇನ್ನೊಬ್ಬರು ಮುಖ್ಯಸ್ಥರು ನಮ್ಮನ್ನ ಡ್ರಾಪ್ ಮಾಡ್ತಾ ಇದ್ದಾರೆ. ಗೈಸ್ ನಾವು ಕ್ಯಾಂಪಿಗೆ ಬಂದಿದ್ದೀವಿ. ಕ್ಯಾಂಪಲ್ಲಿ ಬಂದು ಆಟ ಆಡ್ತಾ ಇದ್ದೀವಿ, ಜಿಂಗ ಆಡ್ತಾ ಇದೀವಿ ನೋಡಿ. ಗೈಸ್ ಇವಾಗ ಏನಂದ್ರೆ ಸೀನು, ಇಲ್ಲಿ ಯಾರು ಬೀಳಿಸ್ತಾರೆ, ಯಾರು ಫಸ್ಟ್ ಇದು ಔಟ್ ಆಗ್ತಾರೆ, ಅವ್ರದ್ದೇ ಡಿನ್ನರ್ ಪಾರ್ಟಿ ಇರೋದು. ಸೊ ದೇ ವಿಲ್ ಬಿ ಥ್ರೋಯಿಂಗ್ ದ ಡಿನ್ನರ್ ಪಾರ್ಟಿ ಫಾರ್ ರಿಮೈನಿಂಗ್ ಪೀಪಲ್. ಇಟ್ಸ್ ಅ ಸೋಲೋ ಗೇಮ್. ಏ ಗಾಳಿಗೆ ನಾನು ಬೀಳಿಸ್ತಾನೆ ಇಲ್ಲ ಬ್ರೋ. ಅಪ್ಪ ಮಾಡಿದ್ರೆ ಅಲ್ಲಾಡ್ತಾ ಇದೆ ಬ್ರೋ. ಟೇಬಲ್ ಟಚ್ ಆಗಿ ಬಿದ್ದೋಗ್ಬಿಡು. ಎಲ್ಬಿಡು ಹಂಗೆ. ಕಾರ್ ಕೀ ಇಲ್ಲೇ ಜೋಬಲ್ಲಿ ಐತೆ, ಎತ್ಕೊಂಡು ಹೊಟ್ಟೋಗ್ಬಿಡೋಣ. ಹೊಟ್ಟೆ ಎಸಿತೈತೆ. ಏನೋ ಮಾಡಿದ್ದೀನಿ ಕೆಲಸ ಅಲ್ಲೇ. ಮೆಡಿಕಲ್ ಡಾಕ್ಟ್ರು ಇವಾಗ ಅನಲೈಸ್ ಮಾಡ್ತಾ ಇದ್ದಾರೆ ಪೇಷಂಟ್ನ ಎಲ್ಲಿಂದ ಕಿತ್ತಾಕ್ಬೋದು ಅಂತ. ನೋಡಿ ಸ್ಮೂತ್ ಆಗಿರುತ್ತೆ. ಒಂದು ಸ್ವಲ್ಪ ಥಿಯರಿ ಕ್ಲಾಸ್ ಕೊಟ್ಟರು ಸರ್ಫಿಂಗ್ ಬಗ್ಗೆ, ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಸರ್ಫ್ ಬೋರ್ಡ್ಸ್ನ, ಹಾಗೂ ಇನ್ಸ್ಟ್ರಕ್ಟರ್ ಮಾತುಗಳನ್ನ ಹೇಗೆ ಕೇಳಬೇಕು ಅನ್ನೋದೆಲ್ಲ ಹೇಳ್ಕೊಟ್ರು. ಕಲ್ತ್ಕೊಂಡ್ವಿ ಸ್ವಲ್ಪ. ಊಟ ಆರ್ಡ್ರ್ ಮಾಡಿದ್ವಿ. ದಾಲ್ ಕಿಚಡಿ ಬಂದಿದೆ, ಫ್ರೈಡ್ ರೈಸ್ ಬಂದಿದೆ, ಇನ್ನು ಪನ್ನೀರ್ ಬಿರಿಯಾನಿ ಬರೋದಿದೆ. ಇವ್ರ ಹೆಸರು ಜೀವನ್ ಅಂತೆ, ಈಸ್ ಫ್ರಮ್ ನೆದರ್ಲ್ಯಾಂಡ್ಸ್. ಅವ್ರನ್ನ ಆಮೇಲೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಫಸ್ಟ್ ಅವ್ರು ತಿಂತವ್ರೆ, ಅವ್ರು ತಿನ್ನಿಸ್ಕೊಡೋಣ. ಆಮೇಲೆ ಅವ್ರ ಬಗ್ಗೆ ಒಂದು ಸ್ವಲ್ಪ ಅವ್ರ ಹತ್ರ ಚಿಟ್ ಚಾಟ್ ಮಾಡೋದು, ಮಾತಾಡೋದೆಲ್ಲ ತೋರಿಸ್ತೀನಿ. ಚೀರ್ಸ್. ಲಸ್ಸಿ ಪಾರ್ಟಿ. ಜೀವನ್ ಅವ್ರು ನಮ್ಮ ಜೊತೆ ಇದ್ದಾರೆ, ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ಲೇಬೇಕು. ಜೀವನ್ ಇಸ್ ಬೇಸಿಕಲಿ ಫ್ರಮ್ ಇಂಡಿಯಾ, ಬಟ್ ಇರೋದೆಲ್ಲ ನೆದರ್ಲ್ಯಾಂಡ್ಸಲ್ಲಿ. ಸೊ ಇವರ ಮುತ್ತಾತಂದಿರ ಕಾಲದಿಂದ 1980 ಇಲ್ಲ, ವೆನ್ ಇನ್ 80s or 90s? When I moved No, when to your parents moved to, they have taken you to from Calcutta to... Oh, that was 1873, I think. Okay. So ಇವ್ರನ್ನ 1873ರಲ್ಲಿ ಇವ್ರ ಕುಟುಂಬದವ್ರನ್ನ ಸುರ್ನಾಮ್ ಅನ್ನೋ ದೇಶದವರು ಬಂದು ಅವ್ರಿಗೆ ಜೀತದಾಳುಗಳು ಬೇಕಾಗಿರುತ್ತೆ, ಅಂದರೆ ಸ್ಲೇವರಿಗೆ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಇವರು ಇಂಡೋನೇಷ್ಯಾ, ಇಂಡಿಯಾ ಇಂಥ ನಮ್ಮ ಕಂಟ್ರಿಗಳಿಗೆಲ್ಲ ಬಂದು ಜನಗಳನ್ನ ತುಂಬ್ಕೊಂಡು ಹೋಗ್ತಾ ಇದ್ರು. ಇವಾಗ KGF ಅಲ್ಲಿ ಕೆಲಸದಾಳುಗಳು ಬೇಕು ಅಂದ್ಬಿಟ್ಟು ಜನಗಳನ್ನ ತುಂಬ್ಕೊಂಡು ಹೋಗ್ತಿದ್ರು. ಅದೇ ಥರ ರಿಯಲ್ ಲೈಫಲ್ಲೂ ಇವ್ರ ಮುತ್ತಾತಂದಿರನ್ನ ಇವ್ರ ಫ್ಯಾಮಿಲಿನ ತುಂಬ್ಕೊಂಡು ಹೋಗಿದ್ದಾರೆ ಸುರ್ನಾಮ್ಗೆ. ಅದು ಬ್ರೆಜಿಲ್ ಮೇಲಿರೋದಂತೆ. 1873ರಲ್ಲಿ ಇವ್ರನ್ನ ಕರ್ಕೊಂಡು ಹೋಗಿರೋದು. ಆಮೇಲೆ ಸುರ್ನಾಮ್ಗೆ 1975ರಲ್ಲಿ 1975 ಅವ್ರಿಗೆ ಇಂಡಿಪೆಂಡೆನ್ಸ್ ಸಿಕ್ಕಿದೆ. ಸೊ ಇಂಡಿಪೆಂಡೆನ್ಸ್ ಸಿಕ್ಕಿದಾಗ ಇವ್ರುಗಳಿಗೆಲ್ಲ ಆಪ್ಷನ್ ಕೊಟ್ಟಿದ್ದಾರೆ, ನೀವು ಇಲ್ಲಿ ಬೇಕಂದ್ರೆ ಇರ್ಬೋದು, ಇಲ್ಲಾಂದರೆ ನಿಮ್ಮ ದೇಶಗಳು ನೀವು ವಾಪಸ್ ಹೋಗ್ಬೋದು ಅಂತ. ಸೊ ಇವ್ರೇನು ಮಾಡಿದ್ದಾರೆ, ಅಲ್ಲಿಂದ ನೆದರ್ಲ್ಯಾಂಡ್ಸ್ಗೆ ಶಿಫ್ಟ್ ಆಗಿದ್ದಾರೆ ಇವ್ರ ಕುಟುಂಬದವರು. ಸೊ ಇವ್ರು ಹುಟ್ಟಿ ಬೆಳೆದಿದ್ದೆಲ್ಲ ನೆದರ್ಲ್ಯಾಂಡ್ಸಲ್ಲಿ. ನೆದರ್ಲ್ಯಾಂಡ್ಸಿಂದ ಇವಾಗ ಇಂಡಿಯಾ ನೋಡಬೇಕು ಅಂದ್ಬಿಟ್ಟು ಅವ್ರು ಮೆಡಿಕಲ್ ಮುಗಿಸ್ಕೊಂಡು ಇಂಡಿಯಾಗೆ ಬಂದಿದ್ದಾರೆ. ಇಂಡಿಯಾದಲ್ಲಿ ಇಟ್ಸ್ 1 month ಟೂರಾ
Yeah, I'm touring 1 month. Okay. Yeah, exactly. ಅವ್ರದ್ದು ಒಂದು ತಿಂಗಳು ಇಂಡಿಯಾದಲ್ಲಿ ಟೂರ್ ಮಾಡಕ್ ಬಂದಿದ್ದಾರೆ. ಸೊ ವೇರ್ ಹ್ಯಾವ್ ಯು ಬೀನ್ ಫ್ರಮ್ when you came to India? So I started off in Mumbai, and then I moved to Hampi. Okay. And from Hampi, I stayed there for Holi, so I spent there 5 days. Okay. In Hampi, you celebrated Holi. Yeah. How yeah, was your yeah, Holi yeah. experience? Amazing, amazing. nice, that's experience. nice, Yeah, that's it was nice. gorgeous with all the colors and the drums and the partying. ಮಸ್ತಾಗೆಲ್ಲ ಎಂಜಾಯ್ Amazing ಮಾಡ್ಬಿಟ್ಟವ್ರೆ ಹಂಪಿಲಿ ಇವರು. Then how was Mysore? Did you go to the palace? Yeah, I went to Mysore. I went to the palace. I really liked the palace. It was gorgeous, gorgeous palace. That's nice. For the rest, I've been to the temple of Mysore. And Which temple? There's one on top of a hill. ಚಾಮುಂಡಿ ಬೆಟ್ಟಕ್ಕೆ ಹೋಗೋರೆ ಗೈಸ್ ಇವರು. ಚಾಮುಂಡಿ ಬೆಟ್ಟಕ್ಕೆ that's called ಚಾಮುಂಡೇಶ್ವರಿ temple. Come on, tell that me. one, ಚಾಮುಂಡಿ temple. Chamundi Temple. Yes. Chamundi temple. That's ಅಲ್ಲಿಗೆ ಹೋಗಿದ್ದಾರೆ. ಅದಂತೂ that's the powerful god in Mysore. Yeah. That's we all believe yeah. that god so much. It was a very popular temple. Yes. Especially Hampi. I love that place. But the nature is so gorgeous with all the bouldering blocks there, the mountains. Never seen anything That's nice. such that's like nice. it. We have Hampi's that one picture in our currency. There is I saw it, yeah, you on saw it, one of the bills, right? Yes, you know, one Which of our one bills. is it? 50 rupees bills, I 50 guess. rupees. Yeah. Okay, yeah. So, and now what I'm going to do is I'm going to teach you some Kannada. Yeah. The basic thing whenever you want to meet someone, greeting, Yeah. namaste, hello. Namaste. Namaste. That yeah, is the basic thing. That I knew. That Yeah, I knew. that's nice. Hegidira. Hegi dira. Yes, Hegidira. Hey Gidira. Yes. Gidira. Ah. Hey. Hey And Gidira. Hey is how are you or something? Hey is you. Hegidira means Hey. how are you? Gidira is. Hegidira. It's complete. It's a single word. Hegidira. Hey Gidira. Ah. Ah. How okay, are okay. you? How Hey are you? Gidira. Hey Gidira. Yes. Okay. This is how. Hey Gidira. ಹೇಗಿದ್ದೀರಾ ನನಗೆ Nanage. ಕನ್ನಡ ಇಷ್ಟ. Kanaga ista. ಕನಕನೋ ಕನಕ ಅಲ್ಲ, ಕನಕ ಇಸ್ ಅ ಗರ್ಲ್ ನೇಮ್. Okay. Kanaka. Yeah. ಕನ್ನಡ Kanaga ಇಷ್ಟ. ishta. That Kanaga means I love ಕನ್ನಡ. Kanaga ishta. ಕನ್ನಡ ಇಷ್ಟ. Oh, okay. ನನಗೆ ಕರ್ನಾಟಕ ಇಷ್ಟ. Nanage. ಕರ್ನಾಟಕ ಆರ್ ಸ್ಟೇಟ್. Yeah, but nanage. I'm saying it For you. correctly. Nanage. Karnataka ishta. ಕರ್ನಾಟಕ the way you are ishta. ಕರ್ನಾಟಕ ಸ್ಟೇಟ್. Oh, Karnataka ishta. Yes, that's all. Nadage. ನನಗೆ Nanage. What does that mean? Nanage. me for me Nanage. I love ಕರ್ನಾಟಕ. Nanage. Karnataka ishta. Yes, that's nice. Nanage Karnataka ishta. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. Oh, that's a nice sentence. You tell this to anyone for whosoever you meet, for the person you meet. Yeah. ನನಗೆ ಕರ್ನಾಟಕ ಇಷ್ಟ. They'll really love you. Nanage Karnataka ishta. Because once people you love our place, we love you. Nanage Karnataka ishta. Yeah, Nice, nice. this is my nice man. It's- One is namaste. Yeah, namaste. Hey dirigidi. ಹೇಗಿದ್ದೀರಾ? Gidira. Hey Gidira. And Nanage Karnataka ishta. Yes, that's nice, man. That's nice. Okay, now This you're gonna is teach me difficult, Dutch. man. Teach me Dutch. Okay, so for example, if you see someone on the street and say like hi, basically, or Hola. good day, hola, it's goedendag. 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 Hey, sorry. You have this sound. We have this sound. Goedendag. Goedendag. Goede. 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 Hey, I'm not getting this, No, bro. you don't need to make this sound. Goedendag. Goedendag. Dag. Almost. Repeat it. ಯಾವ್ದು ಗುರು ಇದು? ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಈ ತರ ಭಾಷೆ ನಾನು ನೋಡೇ ಇಲ್ಲ. Goedendag. 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 Am I right? Almost. Okay. People understand. Goedendag. 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 No, don't push too much with the. It's the sound only. Goedendag. 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 Goede. 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 Not goede. 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 Hey bro, teach me something. This is. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ ಹೋಗ್ಮ Okay, teach me something, bro. This is some easy thing. Okay, how are you? How are you? Is hoe gaat het? Hoe gaat het? Hoe gaat het? Hoe gaat het? So the hoe Hoe gaat 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 het. het? Yeah. Hoe gaat het? Hoe gaat het? Gaat
Krat. Hoe gaat het? Hoe gaat het? Yeah, yeah. Hoe gaat het? Enough, bro. This is And more then, enough. no, then I teach you also. I only teach you 2 things now. Bro, this is only I'm no, not no, able no, to we're learn. gonna go for the third one. I love the Netherlands. I love Netherlands. Okay, Ik- that's nice. Ik hou van Nederland. Ik hou. Ik hou Ik hou van van Nederland. Netherlands. Ik hou van Nederland. Ik hou van Netherlands. Really Ik hou nice. van Netherlands. really- I can love this. really I know nice. this. Really Ik hou nice. van Netherlands. Nee. You tell me. ನನಗೆ ಕರ್ನಾಟಕ ಇಷ್ಟ. ನನಗೆ ಕರ್ನಾಟಕ ಇಷ್ಟ. ಅದ್ದೋಲೆ. ನಮಸ್ತೆ. One shot. ನಮಸ್ತೆ ನನಗೆ ಕರ್ನಾಟಕ ಇಷ್ಟ. You tell me to wherever you meet Kannadiga, Kannada Yeah, people. yeah. ನಮಸ್ತೆ ನನಗೆ ಕರ್ನಾಟಕ ಇಷ್ಟ. ನಮಸ್ತೆ ನನಗೆ ಕರ್ನಾಟಕ ಇಷ್ಟ. That's all you are done and dusted. Pronunciation good? Yeah, perfect. That's not good. It's perfect. That's the how we speak. Perfect, Yeah, perfect. perfect. Good to hear, Thank you. Then nice meeting you, man. Today you are leaving. Yeah, thanks, man. Thank you for having me. Teaching you. You also Teaching taught me some good Dutch, but it went from here to here. Yeah, but Yeah, but the last I'll learn. one was really good. Yeah, last one was good. How do you Okay. say it? Which one? Ik hou van Nederland. I love Netherlands. ಊಟ ಮುಗೀತು. ಊಟ ಮುಗಿಸಿ ವಾಪಸ್ಸು ನಮ್ಮ ವಿಲ್ಲಾ ಕಡೆ ಬಂದ್ವಿ. ಟೈಮ್ ಆಲ್ರೆಡಿ 11 ಗಂಟೆ ಆಗಿದೆ. ಸೊ ಇವಾಗ ಏನಂತ ಹೇಳಿದ್ರೆ ಮಲ್ಕೊಳ್ಳೋದಷ್ಟೇ, ಇನ್ನೇನಿಲ್ಲ. ವ್ಲಾಗ್ ಎಡಿಟ್ ಮಾಡಿ ಮಲ್ಕೊತೀನಿ. ಮತ್ತೆ ನಾಳೆ ಬೆಳಗ್ಗೆ ಏನೋ ಟ್ರಕ್ಕಿಂಗ್ ಅಂತ ಹೇಳ್ತಿದ್ರು ನಮ್ಮ ಫ್ರೆಂಡ್ಸ್ ಎಲ್ಲ. ನೋಡೋಣ ಯಾವ ರೀತಿ ಎದೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ನಾಳೆನೂ ಅಷ್ಟೇ ಟೈಡ್ಸು ಸರ್ಫ್ ಅಪ್ಲಿಕೇಶನಲ್ಲಿ ಜಾಸ್ತಿ ತೋರಿಸ್ತಿದೆ ಅಂತೆ. ಟೈಡ್ಸ್ ಜಾಸ್ತಿ ಬರೋ ಚಾನ್ಸಸ್ ಇದೆ ಅಂತ. ಅದಕ್ಕಾಗಿ ನಾಳೆನೂ ಮಧ್ಯಾಹ್ನ ಸ್ಲಾಟ್ ಕೊಟ್ಟಿದ್ದಾರೆ, ಅರ್ಲಿ ಮಾರ್ನಿಂಗ್ ಸ್ಲಾಟ್ ಕೊಟ್ಟಿಲ್ಲ. 2:30ಗೇನೋ ಕೊಟ್ಟಿದ್ದಾರೆ. ಸೊ ಬೆಳಗ್ಗೆ ಏನು ಮಾಡೋದು, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು. ಅರ್ಲಿ ಮಾರ್ನಿಂಗ್ ಸನ್ರೈಸ್ಗೆ ಎಲ್ಲಾದರೂ ಒಳ್ಳೆ ಹಿಲ್ ಸ್ಟೇಷನ್ ಕಡೆ ಯಾವ್ದಾದ್ರು ಒಂದು ಚಿಕ್ಕ ಟ್ರಕ್ಕಿಂಗ್ ಜಾಗನೋ ಏನಾದರೂ ಇದ್ದರೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ನೋಡೋಣ ಇವಾಗ ಡಿಸೈಡ್ ಆಗುತ್ತೆ ಯಾವ ಥರ ಮಾಡ್ಬೋದು ಅಂತ. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ದಿಸ್ ಇಸ್ ಸುಜಿತ್ ಗೌಡ್ರು ಸೈನಿಂಗ್ ಆಫ್, ನಿಮ್ಮ ಮನೆಯ ಮಗ. ಸಿಗೋಣ ಮತ್ತೆ ನಾಳೆ ಇನ್ನೊಂದು ವ್ಲಾಗಲ್ಲಿ. ಗುಡ್ ನೈಟ್, ಶುಭರಾತ್ರಿ, ಬಾಯ್.